ಹಲೋ ವೆಲ್ಕಮ್ ಬ್ಯಾಕ್ ಟು ಡೇ 3 ಆಫ್ ನಮ್ಮೂರ ಹಬ್ಬ. ಓಕೆ, ಲಾಸ್ಟ್ ವೀಡಿಯೋದಲ್ಲೇ ನೀವು ನೋಡಿದ್ರಿ, ಮಡಿಯಿಂದ ಮಣ್ಣು ತಂದು ದೇವಿನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದಾದಮೇಲಿಂದ ಫೈನಲ್ ಆಗಿ ಹೀಗೆ ಬಂದಿದೆ. ಆ್ಯಂಡ್ ನೀವಲ್ಲಿ ಗೆಜ್ಜೆ ನೋಡ್ತಿರ್ಬೋದು, ಕಣ್ಣು, ಪ್ರತಿಯೊಂದು ನೀವೇನು ನೋಡ್ತಿದ್ದೀರಲ್ಲ ಅದನ್ನೆಲ್ಲ ಪ್ರತಿ ಒಂದು ಮನೆಗೂ ಹೋಗಿ ಮಡ್ಲಕ್ಕಿ ತುಂಬಬೇಕಾದ್ರೆ ಅರ್ಸ್ಕೊಂಡಿರ್ತಾರಲ್ಲ ಅವರು ಹಾಕಿರೋದು. ಸೊ ಆ ಗೆಜ್ಜೆಗಳೆಲ್ಲನೂ ಪೋಣಿಸಿ ನಾವು ಅದನ್ನು ಹಾರ ಮಾಡಿ ದೇವಿಗೆನೇ ಹಾಕ್ತೀವಿ. ಸೊ ಇದು ಡೇ 1 ಬಂದು ಆದಿ ಚೆನ್ನಮ್ಮ ಅಂತ ಮಾಡ್ತೀರಿ. ಅದೇ ಸೆಕೆಂಡ್ ಡೇ ಬಂದು ಬೀದಿ ಚೆನ್ನಮ್ಮ ಅಂತ, ಸೇಮ್ ಅಕ್ಕ ತಂಗಿರ ಅಂತ ಹೇಳಿ ಇಬ್ಬರೂ ನಾವು ಪೂಜೆ ಮಾಡೋದು. ಹೀಗೆ ಪ್ರತಿಯೊಂದು ಮನೆಗೂ ಹೋದಾಗ ಅವರು ಮಡ್ಲಕ್ಕಿ ತುಂಬಿ ಪೂಜೆ ಮಾಡಿ ಅವರೇನಾದರೂ ಅರ್ಸ್ಕೊಂಡಿದ್ರೆ ಅದನ್ನು ಹಾಕ್ತಾರೆ. ಅದಾದಮೇಲಿಂದ ಇದು ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಹೇಳಿ, ಸೊ ಎಲ್ಲ ಮನೆಯಿಂದ ತಂಬಿಟ್ಟು ಆರತಿ ಮಾಡಿಕೊಂಡು ದೇವಿಯಿಂದನೇ ನಾವು ಹೋಗ್ತೀವಿ. ಹೋದ್ಮೇಲೆ ಅಲ್ಲಿ ಒಂದು ಪ್ಲೇಸಲ್ಲಿ, ದೇವಸ್ಥಾನ ಪಕ್ಕ ಅಲ್ಲೇ ಒಂದು ಪ್ಲೇಸಲ್ಲಿ ತಂಬಿಟ್ಟು ಆರತಿ ಎಲ್ಲ ಜೋಣಿಸ್ತಾರೆ. ಅದಕ್ಕೆ ದೇವಿಗೆ ಪೂಜೆ ಮಾಡಿ ಮತ್ತು ಆರತಿ ಏನು ತಂದಿದ್ದಾರಲ್ಲ ಅದಕ್ಕೆಲ್ಲ ಪೂಜೆ ಮಾಡಿ ಅದನ್ನು ಪ್ರಸಾದ ಥರ ಹಂಚೋದು. ಇದಿಷ್ಟು ಈ ದಿನದ ರಿಚುವಲ್ಸ್ ಹೀಗಿರುತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ಜನ ಪ್ರತಿಯೊಂದು ಮನೆಯಿಂದನೂ ತಂದಿರ್ತಾರೆ. ಆ್ಯಂಡ್ ಒಂದೊಂದು ಮನೆಯಿಂದನೂ ಎಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಂಡು ಬಂದಿರ್ತಾರೆ ಗೊತ್ತಾ, ಸಖತ್ತಾಗಿರುತ್ತೆ ಅದನ್ನು ಎಲ್ಲ ಒಟ್ಟಿಗೆ ನೋಡೋದಕ್ಕೆ. ಆ್ಯಂಡ್ ಇದಾದಮೇಲಿಂದ ಮರಿ ಹೊಡಿಯೋದು. ಸೊ ದೇವಿ ಮುಂದೆನೇ ಅಲ್ಲೇ ಒಪ್ಪಿಸಿ ಮರಿ ಹೊಡಿತಾರೆ. ಅದನ್ನು ನಾನು ಫಸ್ಟ್ ಟೈಮ್ ಲೈವಲ್ಲಿ ನೋಡಿದ್ದು. ಸಖತ್ತಾಗಿತ್ತು ನೋಡೋದಕ್ಕೆ ಮಾತ್ರ. ನೀವು ಎಸ್, ಇದೆಲ್ಲ ಮುಗಿಸಿ ಮನೆಗೆ ಬರೋಷ್ಟರಲ್ಲೇ ರಾತ್ರಿ 1 ಗಂಟೆ ಆಗಿತ್ತು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.